ಮ್ಯಾನೇಜರ್ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಬನ್ನಿ ಕಾಫಿ ಕುಡೀರಿ ಅಂದರು. ಇಲ್ಲ ಸರ್, ಒಳಗಡೆ ಹೋಗ್ಬೇಕು, ಕ್ರೌಡ್ ಒಟ್ಟಿಗೆ ಥಿಯೇಟರ್ ನೋಡಬೇಕು ಸಿನಿಮಾ. ಕಾಫಿ ಕುಡಿದ್ಬಿಡಿ ಫಸ್ಟ್. ಒಳಗೆ ಹೋಗ್ಬೇಕು ಸರ್, ಒಳಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ರೀ. ಏನಕ್ಕೂ ಕಾಫಿ ಕುಡಿದ್ಬಿಡಿ. ಯಾಕೆ ನನಗೆ ಇಷ್ಟೊಂದು ಕಾಫಿ ಫೋರ್ಸ್ ಮಾಡ್ತಾ ಇದ್ರೆ ನನಗೆ ಬೇಡ ಕಾಫಿ, ನಾ ಒಳಗೆ ಹೋಗ್ಬೇಕು ಅಂತ ನನ್ನ ಮೈಂಡಲ್ಲಿ. ಪ್ರಿಯ ಅವ್ರನ್ನ ಕರ್ಕೊಂಬಂದಿದ್ದೀನಿ, ಯಾಕೆ ಇವೆಲ್ಲ ಮಾತು ಬರ್ತಾ ಇದೆ? ಸರ್ ಇಲ್ಲ ಸರ್, ಒಳಗೆ ಹೋಗಿ ಬಂದ್ಬಿಡ್ತೀನಿ, ನಿಮ್ಮ ಕಾಫಿ ಕಾಯ್ಲಿ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ ಸರ್ ಅಂದರು. ಕೆಳಗೆ ಹೋಗ್ತಿರೋ ಮೇಲೆ ಹೋಗ್ತಿರೋ ಅಂದರು. ಇಲ್ಲ ಸರ್, ಬಾಲ್ಕನಿಗೆ ಹೋಗೋಣ ಅಂದೆ. ಇಲ್ಲ ಬೇಡ, ಕೆಳಗಡೆನೆ ಹೋಗ್ಬಿಡಿ, ಏನಕ್ಕೂ ಈಸಿ, ಇಲ್ಲೇ ಇರೋದು ಡೋರು ಅಂದರು. ನಡೀರಿ ಅಂತ ಬಾಗಿಲು ತೆಗೆದ್ರು. ಜನನ ಹುಡುಕ್ತಾ ಇದ್ದೀನಿ ಸರ್ ನಾನು. ಎಲ್ಲೋ ಒಂದು ಅಲ್ಲೊಂದು ತಲೆ ಇಲ್ಲೊಂದು ತಲೆ ಕೂತಿದೆ. ನಾನು ಅದು ಹಿಂಗೆ ಅಂತ ನೋಡಿದ್ರೆ ಕಾರ್ನರ್ ಸೀಟಲ್ಲಿ ಇಬ್ರು ಇದ್ದಾರೆ. ಗೊತ್ತಾಯ್ತು. ಅವತ್ತಿಗೆ ನನ್ನ ಸಿನಿಮಾ ಒಂಥರ ಲಾಲ್ಬಾಗ್ ಇದ್ದಂಗೆ. ವಾವ್, ಏನೋ ರೊಮ್ಯಾಂಟಿಕ್ ಪೀಪಲ್ಗೆಲ್ಲ ಯಾಕೆ ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಗೊತ್ತಾಯ್ತು ಈಗ. ಸೊ ಆಯ್ತು, ನನಗೆ ಅಂದ್ರೆ ಇವತ್ತಿಗೆ ಆಗ ಅನ್ನಿಸ್ತಾ ಇದೆ. ಬಟ್ ಐ ಫೆಲ್ಟ್ ವೆರಿ ಬ್ಯಾಡ್. ಇವರು ಕೈ ಹಿಡ್ಕೊಂಡು ಇಲ್ಲ ಬಾ ಪರವಾಗಿಲ್ಲ ಹಾಗೆ ಅಂತ. ನಾನು ಪರವಾಗಿಲ್ಲ, ಆಗಿರುವಾಗಿಲ್ಲ, ಕಾಫಿ ಕುಡ್ಕೊಂಡು ಹೋಗ್ಬಿಡಿ ಅಂತಿದ್ದಾರೆ ಸರ್. ಈಗ ನನಗೆ ಎಷ್ಟು ಭಾರ ಆಗ್ತಾ ಇದೆ ಅಂದರೆ ಕಾಫಿ, ಅಪ್ಪ ನನಗೆ ನಿನ್ನ ಕಾಫಿ ಬೇಡಪ್ಪ, ಬಿಟ್ಬಿಟ್ರೆ ಸಾಕು, ನಾನು ಹೋದೆ. ಈಗ ನೋಡಿದ್ರೆ ತ್ರಿವೇಣಿ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ 2 ಟಿಕೆಟ್ ಬೇರೆ ಇಟ್ಕೊಂಡಿದ್ದೀನಿ ಇವ್ರನ್ನ. ಈಗ ಇನ್ನೊಂದು ಡೌಟು, ತ್ರಿವೇಣಿಯಲ್ಲಿ ಜನನೇ ಇಲ್ಲ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ 5 ಜನ ಇದ್ದಾರೆ. ಬೈಕ್ ಇತ್ತು, ಅಲ್ಲಿ ಹೋದ್ರೆ ನಾವಿಬ್ರೆ ಕಾರ್ನರ್ ಸೀಟಲ್ಲಿ ಕೂತ್ಕೊಬೇಕು. ಬೇಡ ಅಂತ ಡಿಸೈಡ್ ಆಗಿ ಬೇಡ ಕಡೆ ಹೊರಟೋದ್ವಿ. ಸೊ ದಟ್ ವಾಸ್ ಮೈ ತಾಯವ್ವ, ಇನ್ಕ್ಲೂಡಿಂಗ್ ನೀವು ಪ್ರತ್ಯರ್ಥ ಹೇಳಿದ್ರಿ. ಪ್ರತ್ಯರ್ಥದಲ್ಲಿ ಐ ಸ್ಟಿಲ್ ರಿಮೆಂಬರ್ ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇದೆ. ಫೈಟ್ ಸೀಕ್ವೆನ್ಸ್ ನಡೆದು ಈ ತರ ಬಂದು ಇಲ್ಲಿ ಬೀಳ್ಬೇಕು ಅಂತ ಏನು ಹೇಳ್ಕೊಂಡಿದ್ರು ಅವತ್ತು KD ವೆಂಕಟೇಶ್. ಹೀಗೆ ಬಂದು ಬೀಳ್ತೀನಿ, ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ, ಬಟ್ ಐ ಮೀನ್ ಗಾಡ್ಸ್ ಗ್ರೇಸ್. ಬಟ್ ಸಮಥಿಂಗ್ ಇಸ್ ಹರ್ಟಿಂಗ್ ಆ್ಯಂಡ್ ಐಮ್ ಟ್ರೈನ್ ಟು ಟೆಲ್ ದೇಸಾಯಿ ಆ್ಯಂಡ್ ಎವ್ರಿಬಡಿ ಸಮಥಿಂಗ್ ಇಸ್ ಹರ್ಟಿಂಗ್ ಮೀ. ನಂಗೆ ಆಗ್ತಾ ಇಲ್ಲ, ಉಸಿರಾಡಕ್ಕಾಗ್ತಾ ಇಲ್ಲ, ಏನೋ ಹೊಡಿತು ಸರ್. ಐ ಕ್ಯಾನ್ ಸಿ ಸಮಥಿಂಗ್, ಒಳಗಡೆ ಬ್ಲೀಡಿಂಗ್ ಆಗ್ತದೆ, ಏನೋ ಆಗ್ತದೆ ನನಗೆ. ಬಟ್ they continued. Of course, I was a nobody, and that is how I guess everybody are treated when you are not so very successful. Fair enough. Once I came to Bangalore and I had a checkup, lungs alli 2 chamber burst ಆಗ್ಬಿಟ್ಟಿದೆ. It's punctured. So ನನಗೆ ಡಾಕ್ಟರ್ ಹೇಳಿದವಾಗ, ಇವತ್ತಿಂದ ನೀನು ಓಡಬಾರ್ದು, ಮಾಡಬಾರ್ದು, ಯು ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ಡಿಸ್ಟ್ರೆಸ್ ಆಗಬೇಕು, ಯು ಹ್ಯಾವ್ ಟು ಇನ್ಹೇಲ್ ಎಕ್ಸೇಲ್. ಸೊ ಇದಕ್ಕೇನಾದ್ರು ಕ್ಯೂರ್ ಇದೆಯಾ? ಅಂದ ಕ್ಯೂರ್ ಇಲ್ಲ, ಅದಾಗೆ ವಾಪಸ್ ಬರಬೇಕು. ಹಾಗೇನೆ ಕೇಮ್ ಟು ಹುಚ್ಚ, ಅಲ್ಲಿ ಲಿಗಮೆಂಟ್ ಟೇರ್ ಆಯಿತು, ಎಲ್ಲ ಆಯಿತು. ಬಟ್ ಐ ಗೆಸ್ ರಮೇಶ್, ಟುಡೇ ಇಫ್ ಯು ಲುಕ್ ಆಟ್ ಮೀ ಕ್ಲೋಸ್ಲಿ, ಎನಿಥಿಂಗ್ ಇಫ್ ಐ ಆಮ್ ಏಬಲ್ ಟು, ಏನೇ ಒಂದು ಬಂದ್ರೂ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಐ ಹ್ಯಾಂಡಲ್ ಇಟ್, ನೋ ಪ್ರಾಬ್ಲಮ್. ಅಂದರೆ ದೀಸ್ ಆರ್ ಆಲ್ ದ ಮೂಮೆಂಟ್ಸ್ ವಿಚ್ ಹಸ್ ಬೀನ್ ಸಚ್ ಅ ವಂಡರ್ಫುಲ್ ಟೀಚರ್ಸ್. ನನಗೆ ನನ್ನ ಲೈಫಲ್ಲಿ ತುಂಬ ವ್ಯಕ್ತಿಗಳು ಕೂಡ ಬಂದರು, ತುಂಬ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಒಳ್ಳೇದು ಮಾಡೋಣ ಅಂತ ಹೋದ್ವಿ, ಒಳ್ಳೇದಾಗ್ತಿದ್ದಂಗೆ ಹಿಂದೆಯಿಂದ ಹಾಕೋರು. But I'm telling you today, sir, they are the best people in my life. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?